ಹಾಯ್ ಎವ್ರಿವನ್. ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಮನೇಲಿ ಆಗಿರೋ ಹೂಗಳು ನೋಡೋದೇ ಒಂದು ಚಂದ. ನನಗೆ ಅದೇ ಒಂಥರ ಖುಷಿ, ಪಾಸಿಟಿವ್ ಎನರ್ಜಿ ಅಂತ ಹೇಳ್ಬೋದು. ಸೊ ಬೆಳಗ್ಗೆ ಎದ್ದ ತಕ್ಷಣ ನನ್ನ ಹಸ್ಬೆಂಡಿಗೆ ಎಲ್ಲ ಥರದ ತರಕಾರಿ ಹಾಕಿ ಸ್ಟೀಮ್ ಮಾಡಿ ಕೊಡಬೇಕು ಅವರಿಗೆ ಡಯಟ್ಗೆ. ಸೊ ಅದೇ ಥರ ನಮಗೂ ಕೂಡ ಸ್ವಲ್ಪ ತರಕಾರಿ ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು ಎರಡಕ್ಕೂ ಆಗುತ್ತೆ ಅಂತ ಒಂದೇ ಇದರಲ್ಲಿ ಸ್ಟೀಮ್ ಮಾಡ್ತಾ ಇದ್ದೀನಿ. ಸೊ ಬೇಗನೆ ಸ್ಟೀಮ್ ಆಗೋಗುತ್ತೆ. ಸೊ ಅದಕ್ಕೆ ಒಂದು ಸೈಡಲ್ಲಿ ಬೇಳೆನೂ ಮತ್ತು ಸ್ವಲ್ಪ ಟೊಮೆಟೊ, ಹಸಿರು ಮೆಣಸಿನ್ಕಾಯಿನ ಹಾಕಿ ಒಂದೆರಡು ಮೂರು ವಿಸಿಲ್ ಹಾಕಿಸ್ಕೊಂಡೆ. ಸೊ ಅದು ಕೂಡ ಚೆನ್ನಾಗಿ ಮೆತ್ತಗಾಗಬೇಕು. ಅದಾದಮೇಲೆ ಈ ರೀತಿ ಒಂದೇನಾದರೂ ಮಂತು ಅಥವಾ ಕೋಲಿದ್ದರೆ ಈ ರೀತಿ ನೀವು ಅದನ್ನು ಮಗಚ್ಕೋಬೇಕಾಗುತ್ತೆ. ಸೊ ತುಂಬ ಚೆನ್ನಾಗಾಗುತ್ತೆ ಸಾಂಬಾರು. ಆದಮೇಲೆ ಎಲ್ಲ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಯಾವ ಥರ ಸ್ಟೀಮ್ ಆಗಿದೆ ಅಂತ. ಜಸ್ಟ್ ನೀವು 10 to 15 ಮಿನಿಟ್ಸ್ ಬಿಟ್ಟರೆ ಸಾಕು, ತುಂಬ ಚೆನ್ನಾಗಿ ಸ್ಟೀಮ್ ಆಗಿರುತ್ತೆ. ಅಷ್ಟು ಚೆನ್ನಾಗಿ ಮೆತ್ತಗಾಗಿರುತ್ತೆ ಎಲ್ಲ ತರಕಾರಿನೂ ಕೂಡ. ಸೊ ನುಗ್ಗೆಕಾಯಿ ಕೂಡ ಅಷ್ಟೇ, ನೋಡಿ ಎಷ್ಟು ಚೆನ್ನಾಗಿ ಮೆತ್ತಗಾಗಿದೆ. ಸೊ ಇವಾಗ ಬೇಳೆ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೆ. ಸೊ ಬೇಳೆ ಸಾಂಬಾರು ತುಂಬ ಚೆನ್ನಾಗಿ ಬಂದಿತ್ತು. ಸೊ ನೋಡ್ಬೋದು ಏನು ಚೆನ್ನಾಗಾಗಿದೆ ಅಂತ. ಅನ್ನಕ್ಕೆ ಹಾಕ್ಕೊಂಡು ತಿಂತಾಯಿದ್ರೆ ಆಹಾ ಒಳ್ಳೆ ರುಚಿ.